ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ ಅಂತ ಹೇಳ್ತೀವಿ ನೋಡಿ, ಅದರದ್ದು ದೋಸೆ ಇವತ್ತಿನ ರೆಸಿಪಿ. ಹಾಗೆಯೇ ಬಟಾಟೆ ಗ್ರೇವಿ ಮಾಡಿದ್ದೇನೆ. ತಾವರೆ ಬೀಜದಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಹಾಗೆಯೇ ಶುಗರ್ ಪೇಷಂಟಿಗೆ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನೆಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ, ಇದೇ ತಾವರೆ ಬೀಜ, ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ ನಾವು. ಇದು 1 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ನಾನು ದೊಡ್ಡ ಕಪ್ ತೆಗೆದುಕೊಂಡಿದ್ದೇನೆ ಇದನ್ನು. ಮತ್ತು 1 ದೊಡ್ಡ ಕಪ್ಪೆ ರವೆ ತೆಗೆದುಕೊಂಡಿದ್ದೇನೆ. ಎಲ್ಲದಕ್ಕೂ ಒಂದೇ ಅಳತೆ, ಅಂದರೆ ಒಂದೇ ಕಪ್ಪನ್ನು ಉಪಯೋಗಿಸಿದ್ದೇನೆ ನಾನು. ಬೊಂಬೈ ರವೆ ಇದೆ ನೋಡಿ, ಅದಿದು. ಒಂದು ಅರ್ಧ ಕಪ್ಪಿನಷ್ಟು ತೆಳು ಅವಲಕ್ಕಿ, ಇದು ದಪ್ಪ ಅಲ್ಲ, ತೆಳು ಅವಲಕ್ಕಿ. ಮತ್ತೊಂದು ಅರ್ಧ ಕಪ್ ದಪ್ಪ ಮೊಸರು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ನೆನೆಲಿಕ್ಕೆ ಇಡಲಿಕ್ಕೆ ಉಂಟು. ಇದಕ್ಕೆ ನಾವೀಗ ಅದೇ ಕಪ್ಪಲ್ಲಿ 2 ಕಪ್ಪಿನಷ್ಟು ನೀರು ಹಾಕಬೇಕು. 1 ಕಪ್ಪಲ್ಲಿ ಹಾಕಿ ನೋಡುವ. ಈಗ ಅದು ಸಾಕಾಗೋದಿಲ್ಲ. ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ನಾನು, ರುಚಿಗೆ ಎಷ್ಟು ನೋಡಿ ಹಾಕ್ಕೊಳ್ಬೇಕು. ನೋಡಿ, ಇನ್ನೊಂದು ಕಪ್, ಟೋಟಲ್ ಒಟ್ಟು 2 ಕಪ್ಪಿನಷ್ಟು ನೀರು ನಾನು ಹಾಕಿದ್ದೇನೆ. ಇದು ಮುಳುಗುವಷ್ಟು ಇರಲಿ, ಅಂದರೆ ರವೆ ಸಹ ಚೆನ್ನಾಗಿ ನೆನಿಬೇಕು, ಮಕಾನ ಸಹ ಮತ್ತು ಅವಲಕ್ಕಿ. ಒಂದು 1/4 ಗಂಟೆ ಹಾಗೆ ಇಡುವ. ನೋಡಿ, ಬಟಾಣಿ ಇದು ಒಂದು ಅರ್ಧ ಕಪ್ಪು ರಾತ್ರಿ ನೆನೆ ಹಾಕಿದ್ದೇನೆ. 2 ಸಣ್ಣ ಬಟಾಟೆ ಕಟ್ ಮಾಡಿ ಹೀಗೆ 3 ವಿಜಿಲ್ ಕೂಗಿಸಿದ್ರಾಯಿತು. ಇದಕ್ಕೆ ಬೇಕಾದ ಮಸಾಲೆ ನೋಡುವ. 1 ಟೀ ಸ್ಪೂನ್ನಷ್ಟು ಬಡೆಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಹಳದಿ, 3 ಏಲಕ್ಕಿ. ಮತ್ತು ಈಗ 6ರಿಂದ 8 ಗೇರು ಬೀಜ ಹಾಕ್ಬೋದು. ಇದು ಇಡೀ ಗೇರು ಬೀಜ. ಮತ್ತು ಖಾರಕ್ಕೆ ನಮಗೆ ಬೇಕಾದಷ್ಟು ಉದ್ದ ಮೆಣಸು, ಬ್ಯಾಡಗೆ ಮೆಣಸು, 1 ಮಧ್ಯಮ ಗಾತ್ರದ ಈರುಳ್ಳಿ, ಮತ್ತು 1 ಮಧ್ಯಮ ಗಾತ್ರದ ಟೊಮ್ಯಾಟೊ, 1 ಕಪ್ಪಿನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ. ಮುಳುಗುವಷ್ಟು ನೀರು ಹಾಕುವ. 4 ಬೆಳ್ಳುಳ್ಳಿ ಎಸಳು, ಮತ್ತು 1 ಇಂಚಿನಷ್ಟು ಶುಂಠಿ ಎಲ್ಲವನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಿದನ್ನು. ಇದು ನೋಡಿ, 1/4 ಗಂಟೆ ಆಯಿತು ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಮಸಾಲೆ ಸಹ ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಮಕಾನ ಮತ್ತು ರವೆಯನ್ನು ನಾನೀಗ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ನೀರು ಹಾಕದೆಯೇ ಹಾಗೆಯೇ ರುಬ್ಬುವ. ನೋಡಿ, ಸ್ವಲ್ಪ ಇನ್ನು ನೀರು ಹಾಕಿದರೆ ಆಯಿತು. ಅದು ಸ್ವಲ್ಪ ಮಿಕ್ಸಿಯಲ್ಲಿ ಹಿಟ್ಟಿರ್ತದೆ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ಅದನ್ನು ಒಂದು ಸಲ ಕ್ಲೀನ್ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಬ್ಯಾಟರ್ ಇದು ಸರಿ ಇದೆ. ಈಗ ಸರಿ, ನಾವು ಅರ್ಧ ಕಪ್ ಮೊಸರು, 2 ಕಪ್ ನೀರು ಹಾಕಿದ್ದೇನೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ ನಾನು. ನೋಡಿ, ಇದು ಬ್ಯಾಟರ್ ಸರಿ ಇದೆ. ಈಗ ಇದನ್ನೊಂದು 5 ನಿಮಿಷ ಹಾಗೆ ಇಡುವ. ಈಗ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಅರ್ಧ ಚಮಚ ಸಾಸಿವೆ. ಅದು ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಅಷ್ಟೊತ್ತಿಗೆ ಅಲ್ಲಿ ಬಟಾಟೆ ಬೆಂದು ಸ್ವಲ್ಪ ತಣ್ಣಗಾಗಿದೆ. ಅದು ಕರಿಬೇವು ಹಾಕುವ. ಈಗ ನಾವು ಕಡಿದಿಟ್ಟ ಮಸಾಲೆ ಇದೆ ನೋಡಿ, ಅದನ್ನು ಇದಕ್ಕೆ ಹಾಕಬೇಕು. ಮತ್ತು ನಮಗೆ ಎಷ್ಟು ದಪ್ಪ ನೋಡಿ, ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬೋದು. ನಾನು ಇಷ್ಟೇ ಹಾಕ್ತಾಯಿದ್ದೇನೆ, ಒಂದು ಅರ್ಧ ಕಪ್ಪಿನಷ್ಟು ಹಾಕಿದ್ದೇನೆ ನಾನು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಲಿಕ್ಕೆ ಇಡಬೇಕು. ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನೀರು ಹಾಕ್ತೇನೆ ನಾನು ಇದಕ್ಕೆ. ಇದನ್ನು ನಾವೀಗ ಚೆನ್ನಾಗಿ ಕುದಿಲಿಕ್ಕೆ ಒಂದು ಮೀಡಿಯಮ್ ಹೀಟಲ್ಲಿ ಇಡುವ. ನೋಡಿ, ಕುದೀತಾ ಉಂಟು, ಈಗ ಚೆನ್ನಾಗಿ ಕುದೀತಾ ಉಂಟು. ಇವಾಗ ಬೇಯಿಸಿಟ್ಟ ಬಟಾಣಿಯನ್ನು ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ 2-3 ನಿಮಿಷ ಕುದಿಸುವ. ಈಗ ಚೆನ್ನಾಗಿ ಕುದಿದೆ ಇದು. ಈಗ ಒಂದು ಅರ್ಧ ಕಪ್ಪಿನಷ್ಟು ನಾವು ಹಾಲಿನ ಕೆನೆ ತೆಗೆದಿಡ್ತೇವೆ ನೋಡಿ ತುಪ್ಪ ಮಾಡಲಿಕ್ಕೆ ಅಂತ, ಅದನ್ನೇ ಚೆನ್ನಾಗಿ ಬೀಟ್ ಮಾಡಿ ನಾನೀಗ ಇದಕ್ಕೆ ಹಾಕಿದ್ದೇನೆ. ಅರ್ಧ ಕಪ್ಪು ಸಾಕಾಗ್ತದೆ, ತುಂಬ ರುಚಿ ಕೊಡ್ತದೆ ಇದು. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡಿ ನೋಡಿ ಇದಕ್ಕೆ ಹಾಕಿದೆ. ಕಸೂರಿ ಮೇಥಿ ಸಹ ಅಷ್ಟೇ ಒಳ್ಳೆ ರುಚಿ ಕೊಡ್ತದೆ. ಈ ಗ್ರೇವಿ ಅನ್ನಕ್ಕೆ ಸಹ ಆಗ್ತದೆ, ದೋಸೆ ಚಪಾತಿ ಯಾವುದಕ್ಕೆ ಸಹ ಆಗ್ತದೆ ಇದು. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಟಾಟೆ ಗಸಿ ರೆಡಿ ಆಯಿತು. ಇಲ್ಲಿ ನಾನೀಗ ದೋಸೆ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಈನೋ ಫ್ರೂಟ್ ಸಾಲ್ಟನ್ನು ಹಾಕಿದ್ದೇನೆ. ಅರ್ಧ ಟೀ ಸ್ಪೂನ್ ಸಾಕಾಗ್ತದೆ. ಬೇಕಿಂಗ್ ಸೋಡಾ ಹಾಕ್ಕೊಳ್ಬೋದು, ನಾನು ಮಾತ್ರ ಇದನ್ನು ಹಾಕಿದ್ದೇನೆ ನೋಡಿ. ಇವಾಗ ನಾನಿದು ಕಬ್ಬಿಣದ ಕಾವಲಿಯಲ್ಲಿ ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ದೋಸೆಯನ್ನು ಹಾಕಿದ್ದೇನೆ ನೋಡಿ. ಸುತ್ತ ತುಪ್ಪ ಹಾಕಿ
ಮುಚ್ಚಳ ಮುಚ್ಚಿ ಈಗ ಮೀಡಿಯಮ್ ಹೀಟಲ್ಲಿ ಬೇಯಿಸುವ ನಾವು. ಇದು ನೋಡಿ ನಾನ್ ಸ್ಟಿಕ್ ಪ್ಯಾನ್, ಎರಡೂ ಕಾವಲಿಗಳಲ್ಲಿ ಸಹ ಚೆನ್ನಾಗಿ ಬರ್ತದೆ ಈ ದೋಸೆ. ಅದಕ್ಕೋಸ್ಕರ ನಾನು ತೋರಿಸಿದ್ದೇನೆ ಆ ಕಾವಲಿಯಲ್ಲಿ ಮತ್ತು ಇದು ನಾನ್ ಸ್ಟಿಕ್ ಪ್ಯಾನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ಅಷ್ಟೇ ಸಾಫ್ಟ್ ಕೂಡ ಇದೆ, ತುಂಬ ಸಾಫ್ಟ್. ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು ನೋಡಿ, ಮಕ್ಕಳಿಗೆ ಸಹ ಅಷ್ಟೇ, ತುಂಬ ರುಚಿ ಸಹ, ತಿನ್ನಲಿಕ್ಕಂತೂ ತುಂಬ ಒಳ್ಳೆಯದಾಗ್ತದೆ. ಅದರ ಮೇಲೆ ತುಪ್ಪ ಹಾಕಿ ತಿಂದರೆ ಅಂತೂ ಎಕ್ಸ್ಟ್ರಾ ಟೇಸ್ಟ್. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಇವಾಗ ಒಂದು ಮಕ್ಕಳಿಗೆ ಕ್ರಿಸ್ಪಿ ದೋಸೆ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ತೆಳುವಾಗಿ ಹಾಕ್ಬೋದು, ಇದರಲ್ಲಿ ಕ್ರಿಸ್ಪಾಗಿ ಸಹ ದೋಸೆ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ನಾನು ತೋರಿಸ್ತಾ ಇದ್ದೇನೆ ಇನ್ನೊಂದು ಸಲ. ಮಕ್ಕಳು ಹೆಚ್ಚಾಗಿ ಕ್ರಿಸ್ಪಾಗಿರುವ ದೋಸೆಯನ್ನು ಇಷ್ಟಪಡ್ತಾರೆ ನೋಡಿ. ಹಾಗೆ ನೋಡಿ ಎಷ್ಟು ಕ್ರಿಸ್ಪಾಗಿದೆ ನೋಡಿ. ಫೋಲ್ಡ್ ಮಾಡಬೇಕಾದ್ರೆ ನಾನು ಹಿಡಿತಾ ಇದ್ದೇನೆ ನೋಡಿ, ಅಷ್ಟು ಕ್ರಿಸ್ಪಾಗಿದೆ ದೋಸೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.